ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಬಂದ್ಬಿಟ್ಟು ನಿಮ್ಮ ಪ್ರೀತಿಯ ಕೃಷ್ಣ ಎಂ ಕನ್ನಡ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗು. ಎಲ್ಲರಿಗೂ ಟಿಫನ್ ಆಯ್ತಾ? ನಾನು ವಿಡಿಯೋಗಳು ಮಾಡಿ ತುಂಬ ದಿನ ಆಯಿತು. ಇವತ್ತು ಒಂದು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಇವತ್ತು ವಿಡಿಯೋ ಮಾಡಲಿಕ್ಕೆ ಬಂದೆ ಫ್ರೆಂಡ್ಸ್. ಏನಪ್ಪ ವಿಚಾರ ಅಂತಂದರೆ, ಎಲ್ರಿಗೂ ಗೊತ್ತಿರ್ಬೋದು, ಗೃಹಲಕ್ಷ್ಮಿ ಇನ್ನೂ ಒಂದು 2 ತಿಂಗಳು 3 ತಿಂಗಳದು ಬಾಕಿ ಬರಬೇಕಾಗಿತ್ತು ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ. ಓಕೆನಾ, ಒಂದು ಕಂತು ಮಾತ್ರ ಗಣಪತಿ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಮಾತ್ರ ಕೊಟ್ಟಿದ್ದಾರೆ ನೋಡಿ. 21ನೇ ಕಂತು ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ. ಇನ್ನು 2 ತಿಂಗಳು ಬರಬೇಕಾಗಿತ್ತು ಫ್ರೆಂಡ್ಸ್. ಆದರೆ 2 ತಿಂಗಳದ್ದು ಪೆಂಡಿಂಗ್ ಉಳಿದಿದೆ. ಯಾಕೆಂದರೆ ಸ್ವಲ್ಪ ಆ ಕಡೆ ಬಜೆಟ್ ಮಂಡನೆ ಆಗಬೇಕು. ಒಂದು ಕಂತು ಮಾತ್ರ 21ನೇ ಕಂತು ಕೊಟ್ಟಿದ್ದಾರೆ. ಈ ತಿಂಗಳಲ್ಲಿ ಯಾವಾಗಪ್ಪ ಅಂತಂದರೆ ಆಗಸ್ಟಲ್ಲಿ, ಸಾರಿ, ಸೆಪ್ಟೆಂಬರಲ್ಲಿ ಇನ್ನೊಂದು 2 ಕಂತು ಹಾಕೋದು ಭರವಸೆ ಇದೆ ಅಂತ ಸುದ್ದಿ ಮಾಹಿತಿ ಬರ್ತಾ ಇದೆ. ಓಕೆನಾ, ಸೆಪ್ಟೆಂಬರಲ್ಲಿ 2 ತಿಂಗಳು ಇಲ್ಲ 3 ತಿಂಗಳು ಇಲ್ಲ 2 ತಿಂಗಳಾರ ಬಿದ್ದೇ ಬೀಳುತ್ತೆ. ಓಕೆನಾ, ಇನ್ನೊಂದು ತಿಂಗಳು ಪೆಂಡಿಂಗ್ ಉಳ್ಕೊಳುತ್ತೆ ಫ್ರೆಂಡ್ಸ್. ಓಕೆನಾ, ಗೃಹಲಕ್ಷ್ಮಿಲಿ ಹೆಣ್ಮಕ್ಳಿಗೆ ಮನೆ ಖರ್ಚು, ಮನೆ ಒಡತಿಗೆ ಮನೆ ಖರ್ಚು 2,000 ರೂಪಾಯಿ ಮಂತ್ಲಿ ಅಂತಂದರೆ, ಮನೆಗಳ ಕಷ್ಟಕ್ಕೆ ಏನೇ ಆಗ್ಬೋದು, ಸಮಸ್ಯೆಗಳೇ ಆಗ್ಬೋದು, 2,000 ರೂಪಾಯಿ ಕಷ್ಟಕ್ಕೆ ಮನೆ ಉಪಯೋಗಿಸೋಕ್ಕೆ ಮಾಡ್ಕೋತಾ ಇದ್ರು ಫ್ರೆಂಡ್ಸ್. ಓಕೆನಾ, ಇನ್ನು 2 ಕಂತು ಬರೋದಿದೆ. ಈ ತಿಂಗಳು ಸೇರಿದ್ರೆ ಆಗಸ್ಟ್ ಸೆಪ್ಟೆಂಬರು ಎಲ್ಲ ಸೇರಿದ್ರೆ 3 ತಿಂಗಳಾಗುತ್ತೆ. ಇನ್ನೊಂದು 2 ತಿಂಗಳು ಅಂತೂ ಈ ತಿಂಗಳು ಕಂತು ಹಾಕ್ತಾರೆ. ಸ್ವಲ್ಪ ವೆಯ್ಟ್ ಮಾಡಿ. ಓಕೆನಾ, 2 ಹಂತಗಳಲ್ಲಿ ಕೊಡ್ತಾರೆ, ಒಟ್ಟಿಗೆ ಹಾಕೋದಿಲ್ಲ. 2 ಹಂತಗಳಲ್ಲಿ ಒಂದು ವಾರ ಬಿಟ್ಟು, ಇಲ್ಲ 15 ದಿನ ಬಿಟ್ಟು, ಇಲ್ಲ 10 ದಿನ ಬಿಟ್ಟು, ಈ ರೀತಿ 2 ಕಂತಲ್ಲೇ 2,000 ಅಂತ 2,000 ಥರ 4,000 ಹಾಕ್ತಾರೆ. ಇನ್ನು 10ನೇ ತಿಂಗಳಲ್ಲಿ ಇನ್ನು 2 ಕಂತು ಹಾಕ್ತಾರೆ ಫ್ರೆಂಡ್ಸ್ ಅಂತ ನಾನು ಹೇಳ್ತೀನಿ. ಎಲ್ಲ ಹೆಣ್ಮಕ್ಳು ಆ ಥರದಿಂದ ಕಾಯ್ತಾ ಇದ್ದಾರೆ. 2 ತಿಂಗಳು ಬಂದಿಲ್ಲ, 3 ತಿಂಗಳು ಬಂದಿಲ್ಲ, ಇನ್ನು ದುಡ್ಡು ಹಾಕಲ್ಲ ಏನೋ, ಇನ್ನು ನಿಲ್ಲಿಸ್ಬಿಡ್ತಾರ ಏನು ಅಂತ ಎಲ್ಲ ಗೊಂದಲ ಮಾತುಗಳು, ತುಂಬ ನ್ಯೂಸ್ಗಳು ಎಲ್ಲ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಯಾರಿಗೆಲ್ಲ ಬೀಳ್ತಾ ಇದೆಯಾ ದುಡ್ಡು, ತುಂಬ ಹಳ್ಳಿಗಳಲ್ಲಿ ಎಲ್ಲ ಮಾತಾಡ್ಕೊತಾ ಇದ್ದಾರೆ. 2 ತಿಂಗಳು 3 ತಿಂಗಳು, 1 ತಿಂಗಳು ಮಾತ್ರ ಹಾಕಿದ್ರಿ, ಇನ್ನು 2 ತಿಂಗಳು 3 ತಿಂಗಳು ಕೊಡಬೇಕು, ಆಗಿಲ್ಲ ಏನೋ ನಿಲ್ಲಿಸ್ಬಿಡ್ತಾರೆ ಏನೋ ಗೌರ್ಮೆಂಟು. ಕೆಲವರು ಮಾತುಗಳು ಕೊಡಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಕಿವಿ ಮಾತುಗಳೆಲ್ಲ ಒಡ್ಡಕ್ಕೆ ಹೋಗ್ಬೇಡ್ರಿ. ಓಕೆನಾ, ಈ ತಿಂಗಳಲ್ಲಿ 2 ಕಂತಂತೂ ಬಿಡುಗಡೆ ಆಗುತ್ತೆ. ಓಕೆನಾ, ವೆಯ್ಟ್ ಮಾಡಿ, ಸಹಕಾರದಿಂದ ಕಾಯಬೇಕು, ಜಗಳ ಅಂತೂ ಮಾಡ್ಕೋಬೇಡಿ. ಹಾಕಲ್ಲ ಅಂತ ಕೆಲವೊಂದೆಲ್ಲ ಮಾಹಿತಿಗಳು ಕೆಲವೊಂದೆಲ್ಲ ಹೇಳ್ತಾ ಇದ್ದಾರೆ, ಹಾಕ್ತಾರೆ. ಇನ್ನೊಂದು 2 ಕಂತಂತೂ ಈ ತಿಂಗಳು ಹಾಕ್ತಾರೆ ಫ್ರೆಂಡ್ಸ್ ಅಂತ ನಾನು ಹೇಳ್ತೀನಿ. ಓಕೆನಾ, ಇದು 2,000 ಅನ್ನೋದು ಈಗೆಲ್ಲ ಮನೆ ಒಡ್ತಿರು ಮನೆ ಕಷ್ಟಗಳಿಗೆ ಈಗೆಲ್ಲ ಎದುರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗೆಲ್ಲ ಖರ್ಚು ವೆಚ್ಚಗಳು ಮನೆಗಳಿಗೆ. ಓಕೆನಾ, ಅವರ ಯಜಮಾನ್ರು, ಅವ್ರ ಗಂಡಂದಿರು ಹೊರಗಡೆ ದುಡಿಯೋಕ್ಕಂತೂ ಹೋಗ್ತಾರೆ. ಓಕೆನಾ, ಗೃಹಲಕ್ಷ್ಮಿ ಅಂತೂ ಇಸ್ಕೊಳ್ಳೋದಿಲ್ಲ ಯಾರು, ಒಡತಿ ಮನೆಯವರ ಹೆಂಗಸ್ರ ಹತ್ರ ಇಸ್ಕೊಳ್ಳೋದಿಲ್ಲ ಅವರು. ಓಕೆನಾ, ವೈಫ್ ಹತ್ರ ಇಸ್ಕೊಳ್ಳೋದು. ಯಾಕೆ ಅಂದರೆ ಅವ್ರ ಮನೆ ಕಷ್ಟನ ಅವ್ರು ನೋಡ್ಕೊತಾರೆ, ಅವ್ರು ನೋಡ್ಕೊಳ್ಳಿ ಅಂತ ಕೆಲವೊಂದು ಬಿಟ್ಟಾಕ್ತಾರೆ. ಕೆಲವರೆಲ್ಲ ಏನಪ್ಪ ಅಂದ್ರೆ ಕಷ್ಟ ಪರಿಸ್ಥಿತಿ ಇದ್ದರೆ ಇಸ್ಕೋತಾರೆ ಫ್ರೆಂಡ್ಸ್ ಅಂತಾನೆ. ಏನೇ ಆದ್ರೂ 2,000 ಅಂತ ಆದ್ರೂ ಮನೆ ಕಷ್ಟಕ್ಕೆ, ಫ್ಯಾಮಿಲಿಗೋಸ್ಕರ ಅಲ್ವಾ ಅದು ಆಗೋದು ಫ್ರೆಂಡ್ಸ್. ಅದು ಎಲ್ಲ ಏನಪ್ಪ ಅಂತಂದ್ರೆ ನಿಭಾಯಿಸ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ ಅದರಲ್ಲಿ. ಇದೊಂದು ಗೃಹಲಕ್ಷ್ಮಿ ಬರ್ತಾರೆ ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ಒಳ್ಳೆಯದು ಆಗ್ತಾ ಇದೆ, ಮತ್ತು ಅನುಕೂಲಗಳು ಆಗ್ತಾ ಇದೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಈ ರೀತಿ ಗೃಹಲಕ್ಷ್ಮಿ ಯಾವ ಸರ್ಕಾರಗಳು 2,000 ಕೊಡೋಕ್ಕೆ ಮಾಡಿರಲಿಲ್ಲ. ಓಕೆನಾ, ಬರ್ತಾ ಜಾರಿಗಳು ಆಗಿವೆ ಅಂತ ನಾನು ಹೇಳ್ತೀನಿ ಈ ಸರ್ಕಾರದಲ್ಲಿ. ಇದು ಒಳ್ಳೇದು ಮಾಡಿದ್ದಕ್ಕೆ ಹೆಣ್ಮಕ್ಳಿಗೆ ಇದು ಒಳ್ಳೆಯದು ಸಹಕಾರಗಳು ಆಗಿವೆ. ಹೆಣ್ಮಕ್ಳು ಮಂತ್ಲಿ 2,000 ಗೃಹಲಕ್ಷ್ಮಿ ತಗೋತಿರೋದು ಚೀಟಿಗೆ ಆಗ್ಬೋದು, ಸಂಘಕ್ಕಾಗ್ಬೋದು. ಓಕೆನಾ, ಏನೆಲ್ಲ ಕಷ್ಟಕ್ಕೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರವ್ರ ಅನುಕೂಲ ತಕ್ಕನಾಗೆ ಅವ್ರ ಫ್ಯಾಮಿಲಿ, ಅವ್ರ ಮಕ್ಳಿಗೋಸ್ಕರ ಏನೆಲ್ಲ ಕಷ್ಟ, ಫೀಸು ಮಕ್ಕಳಿಗೆ ಕಟ್ಟೋಕ್ಕೆ ಎಲ್ಲ ಅನುಕೂಲಗಳು ಅವರು ಮಾಡ್ಕೋತಾ ಇದ್ದಾರೆ ಅಂತ ನಾನು ಹೇಳ್ತೇನೆ ಫ್ರೆಂಡ್. ಅದಕ್ಕಾಗಿ ಎಲ್ಲರೂ ಈಗ ಸೆಪ್ಟೆಂಬರಲ್ಲಿ ಎಲ್ಲರೂ ಕಾಯಬೇಕಾಗಿ ತಾಳ್ಮೆಯಿಂದ ವಿನಂತಿ. ಇನ್ನು 2 ಕಂತುಗಳು ಬರ್ತವೆ. ಓಕೆನಾ, 2 ಕಂತುಗಳನ್ನ ಕಷ್ಟಕ್ಕೆ ಪರಿಹಾರಕ್ಕೆ ಮಾಡಿಕೊಂಡು ಹೋಗಿ ಅಂತ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ವೆಯ್ಟ್ ಮಾಡಿ, ಜಗಳ ಗೊಂದಲಗಳು ಮಾಡ್ಕೋಬೇಡಿ. ಎಲ್ಲ ಕಡೆ ಏನಪ್ಪ ಅಂತ ಅಂದರೆ ಇದೇ ಆಗ್ತೈತೆ. ಇನ್ನು 2-3 ತಿಂಗಳು ಹಾಕಬೇಕು, ಹಾಕಲ್ವೋ, ಏನು ಮಾಡ್ತಾರೆ ಅಂತ ತುಂಬ ಗೊಂದಲಗಳು ಉಂಟಾಗ್ತಾ ಇದ್ದಾವೆ. ಅರ್ಥ ಮಾಡ್ಕೋಬೇಡಿ, ಕಾಯಬೇಕು. ಓಕೆನಾ, ಬಜೆಟ್ ಮಂಡನೆ ಆಗಬೇಕು. ಅಲ್ಲಿ ಸುಮ್ಮನೆ ಗೋರ್ಮೆಂಟಿಂದ ದುಡ್ಡು ಬರಲ್ಲ, ಬಜೆಟ್ ಮಂಡನೆ ಮಾಡ್ಬೇಕಾದ್ರೆ ಅಲ್ಲಿ ಇಷ್ಟು ಅಂತ ಬಂದಾಗ ಇಷ್ಟಿಷ್ಟು ಹಾಕ್ತಾರೆ. ಈಗ ಜಾಸ್ತಿ ಬಂದರೆ 2 ಕಂತು 3 ಕಂತು ಈ ರೀತಿ ಹಾಕ್ತಾರೆ. ಕಮ್ಮಿ ಬಜೆಟ್ ಬಂದಾಗ ಒಂದೊಂದು ಕಂತು ಹಾಕ್ತಾರೆ. ಓಕೆನಾ, ನಮಗೆ ಅಲ್ಲಿ ಕಷ್ಟಗಳು ಏನು ಅಂತ ಗೊತ್ತಾಗಲ್ಲ, ಖಂಡಿತ ಹಾಕ್ತಾರೆ ಅಂತ ನಾನು ಹೇಳ್ತೀನಿ. ಅಲ್ಲಿಂದ ಸರ್ಕಾರ ಏನು ಪಂಚಯೋಜನೆ ಅಲ್ಲಿ ಅವಾಗ ಬಂದಿದ್ದಾರೋ ಅಲ್ಲೆಲ್ಲ ಕೊಡ್ತೀನಿ ಅಂತ ಅಂದಾಗ
ಅಲ್ಲಿಂದ ಬಜೆಟ್ ಆಗಬೇಕು. ನಮ್ಮ ಸರ್ಕಾರ ನಾವು ಇದಾಗ ಕೊಡ್ತೀವಿ ಅಂತ ಹೇಳಿದ್ವಿ. ಕೊಡಬೇಕು ಅಂದಾಗ ಅಲ್ಲಿ ಬಜೆಟ್ ಮಂಡನೆಯಲ್ಲಿ ಕೇಳ್ತಾರೆ. ಅಲ್ಲೇ ಬಜೆಟ್ ಮಂಡನೆ ಆದಾಗ ಅಲ್ಲೇನು ಬಿಡುಗಡೆ ಆಗ್ತದೆ. ಅಲ್ಲಿ ಬಿಡುಗಡೆ ಆದಾಗ ಇಷ್ಟು ಅಂತ ಅಂದಾಗ ಹಾಕ್ತಾರೆ. ಈಗ ಇನ್ನೆರಡು ಕಂತುಗಳು ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲರೂ ಸಮಾಧಾನದಿಂದ ಕಾಯಬೇಕಾಗಿ ಈ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್. ಓಕೆನಾ, ಯಾರು ಗೊಂದಲ ಮಾಡ್ಕೊಬೇಡಿ ಫ್ರೆಂಡ್ಸ್. ನಾನು ಜಾಸ್ತಿ ಅಂತೂ ಮಾತಾಡೋಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಓಕೆನಾ, ಇದರ ಬಗ್ಗೆ ಮಾಹಿತಿ ಹೇಳ್ಬೇಕಾಯ್ತು ಅಂತ ಒಂದು ವಿಡಿಯೋ ಮಾಡಿದೆ ಫ್ರೆಂಡ್ಸ್. ನಾನು ತುಂಬ ದಿನ ನಂತರ ನಾನು ಒಂದು ವೀಡಿಯೋಸ್ಗಳು ಮಾಡಲಿಲ್ಲ. ಓಕೆನಾ, ಯಾರೆಲ್ಲ ನನ್ನ ಹೊಸದಾಗಿ ನನ್ನ ವೀಡಿಯೋಸು ನನ್ನ ಚಾನಲ್ಲು ಯಾರೆಲ್ಲ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಯಾರೆಲ್ಲ ಹೊಸಬರು ಫುಲ್ಲು ನನ್ನ ವೀಡಿಯೋಸ್ ನೋಡಿ, ನನ್ನ ಸಾಂಗ್ ಆಗಿರೋ ಸಾಂಗ್ ಕೇಳಿ. ಓಕೆನಾ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಶನ್ ಬರುತ್ತೆ, ಆನ್ ಆಗುತ್ತೆ. ಓಕೆ, ನಮ್ಮ ವಿಡಿಯೋ ಸಾಂಗ್ ಬರುತ್ತೆ, ಕೇಳಿ ಎಂಜಾಯ್ ಮಾಡಿ ಅಂತ ಎಲ್ರಿಗೂ ಕೈ ಮುಗಿತಾ ಇದ್ದೀನಿ. ನಾನು ಮಾಡಿದಂಥ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ತಣ್ಣಗೆ ಮಾಡ್ಕೊಂಡು ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ. ಯಾರು ಬೈಕಬೇಡಿ. ಓಕೆನಾ, ಯಾಕೆಂದರೆ ಅಷ್ಟು ನಮಗೆ ಚೆನ್ನಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಬಂದಷ್ಟು ಮಾಡ್ತಾಯಿದ್ದೀವಿ. ಓಕೆನಾ, ಎಲ್ಲರೂ ಫಾಲೋ ಮಾಡಿ. ಓಕೆನಾ, ಒಳ್ಳೊಳ್ಳೆ ಮಾಹಿತಿಗಳು ವಿಡಿಯೋಗಳು ಬಂದಾಗ ಒಳ್ಳೊಳ್ಳೆಗಳು ಮಾಹಿತಿ, ಒಳ್ಳೊಳ್ಳೆ ವಿಡಿಯೋ, ಒಳ್ಳೊಳ್ಳೆ ಸಾಂಗ್ಗಳು ಕೊಡ್ತೀವಿ. ಎಲ್ಲರೂ ಶೇರ್ ಮಾಡಿ, ಎಲ್ಲರೂ ನೋಡಿ, ಸ್ಕಿಪ್ ಮಾಡಬೇಡಿ ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೇನೆ ಫ್ರೆಂಡ್ಸ್. ಓಕೆನಾ, ಗುರುಲಕ್ಷ್ಮಿ ಬಗ್ಗೆ ಇದ್ರ ಬಗ್ಗೆ ನಾನು ಹೇಳ್ಬೇಕಾಯ್ತು ಹೆಣ್ಮಕ್ಳಿಗೆ ವಿಚಾರ. ಓಕೆನಾ, ಇವತ್ತು ನಾನು ವಿಡಿಯೋ ಮಾಡಿದಂತಲೇ ನೋಡಿ, ಇವತ್ತು ಈ ಮಂತಲ್ಲಿ ಓಕೆನಾ ಸೆಪ್ಟೆಂಬರಲ್ಲಿ ನೋಡಿ ಕಾಯಿರಿ. ಓಕೆನಾ, 2 ಕಂತುಗಳಲ್ಲಿ ಬರ್ತವೆ. ಓಕೆನಾ, ಎಲ್ಲರೂ ಕಾಮೆಂಟ್ ಮಾಡಿ. ಓಕೆನಾ, ಹೇಗಿದೆ ಏನೇ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಅಂತ ನಾನು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.